ಸ್ನೇಹಿತರೆ, ಇನ್ಫಾರ್ಮೇಷನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಕರ್ನಾಟಕದಲ್ಲಿ ಈ ಹುಲಿಯುಗನ ಚರ್ಚೆ ತುಂಬ ಜೋರಾಗಿದೆ. ಅದರಲ್ಲಂತೂ ಸ್ಯಾಂಡಲ್ವುಡ್ನ ಕೆಲವೊಂದು ನಟರಿಗೆ ಈ ಹುಲಿಯುಗರು ಪರಿಚಿತ ಎನ್ನಬಹುದು. ಬಿಗ್ ಬಾಸ್ನ ಕಂಟೆಸ್ಟೆಂಟ್ ಆಗಿರುವ ಒಟ್ಟು ಸಂತೋಷ್ ಅವರನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಬಿಗ್ ಬಾಸ್ ಮನೆಗೆ ಬಂದು ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಇದರ ನಂತರ ಕರ್ನಾಟಕದ ಕೆಲವೊಂದು ನಟರ ಬಳಿ, ಉದಾಹರಣೆಗೆ ದರ್ಶನ್, ಜಗ್ಗೇಶ್ ಹಾಗೂ ಕೆಲವೊಂದು ರಾಜಕಾರಣಿಗಳ ಬಳಿ ಈ ಹುಲಿಯುಗರು ಇದೆ ಎಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ನೋಟಿಸನ್ನು ನೀಡಿದ್ದಾರೆ. ಹಾಗೂ ಇನ್ನು ಕೆಲವರ ಮನೆಗೂ ಸಹ ಹೋಗಿದ್ದಾರೆ. ಇವಾಗ ಕರ್ನಾಟಕದಲ್ಲಿ ಈ ಹುಲಿಯುಗರಿನ ಚರ್ಚೆ ತುಂಬ ಜೋರಾಗಿದೆ. ಸ್ನೇಹಿತರೆ, ಇವಾಗ ಹೆಚ್ಚಿನವರಿಗೆ ಒಂದು ಯೋಚನೆ ಬಂದಿರಬಹುದು, ಎಲ್ಲರೂ ಏಕೆ ಈ ಹುಲಿಯುಗರನ್ನು ಹಾಕಿಕೊಳ್ಳುತ್ತಾರೆ ಎಂದು. ಸ್ನೇಹಿತರೆ, ಈ ಹುಲಿಯುಗರು ತುಂಬ ಬೆಲೆ ಬಾಳುವಂತಹ ಉಗುರಾಗಿದೆ. ಆದರೂ ಸಹ ಕೆಲವರು ತಮ್ಮ ಕೊರಳಲ್ಲಿ ಇದನ್ನು ಹಾಕಿಕೊಳ್ಳುತ್ತಾರೆ. ನೀವೆಲ್ಲ ಖಂಡಿತವಾಗಿ ಇದರ ಬಗ್ಗೆ ಯೋಚನೆ ಮಾಡೇ ಇರುತ್ತೀರಾ. ಈ ಹುಲಿಯುಗರನ್ನು ಹಾಕಿಕೊಂಡರೆ ಏನಾದರೂ ಲಾಭಗಳು ಇದೆ ಅಥವಾ ಇದರಿಂದ ಏನಾದರೂ ಉಪಯೋಗಗಳು ಇದೆ ಎಂದು. ಹಾಗಾದರೆ ಬನ್ನಿ ವೀಕ್ಷಕರೇ, ಈ ಹುಲಿಯುಗರನ್ನು ಹಾಕಿಕೊಂಡರೆ ಏನೆಲ್ಲ ಉಪಯೋಗಗಳು ಇದೆ ಎಂದು ತಿಳಿಯೋಣ. ಸ್ನೇಹಿತರೆ, ಹುಲಿಯ ಉಗುರನ್ನು ಕೊರಳಿಗೆ ಹಾಕಿಕೊಳ್ಳುವುದರಿಂದ ಧೈರ್ಯ ಮತ್ತು ಶಕ್ತಿ ಬರುತ್ತದೆಯಂತೆ. ಹಾಗೂ ಆರೋಗ್ಯದ ಮೇಲೆ ಯಾವುದೇ ರೀತಿಯ ಅಡ್ಡ ಪರಿಣಾಮ ಇರುವುದಿಲ್ಲವಂತೆ. ಅಂದರೆ ಉತ್ತಮವಾದ ಆರೋಗ್ಯ ನಿಮ್ಮದಾಗಿರುತ್ತದೆಯಂತೆ. ಮತ್ತು ನಿಮ್ಮಲ್ಲಿ ಯಾವಾಗಲೂ ಸಹ ಪಾಸಿಟಿವ್ ಎನರ್ಜಿನೇ ಇರುತ್ತದೆ. ಜೊತೆಗೆ ಲಕ್ಷ್ಮಿ ಯಾವಾಗಲೂ ಸಹ ನಿಮ್ಮ ಬೆನ್ನ ಹಿಂದೆನೇ ಇರುತ್ತಾಳೆ. ನಿಮಗೆ ಎಂದಿಗೂ ಸಹ ಹಣಕಾಸಿನ ತೊಂದರೆ ಬರುವುದೇ ಇಲ್ಲ ಎಂದು ನಂಬಲಾಗುತ್ತದೆ. ಒಂದು ರೀತಿಯಲ್ಲಿ ಹೇಳುವುದಾದರೆ, ಈ ಹುಲಿ ಉಗುರನ್ನು ನೀವು ಕೊರಳಿಗೆ ಹಾಕಿಕೊಂಡರೆ ನಿಮ್ಮಲ್ಲಿ ಯಾವುದೇ ರೀತಿಯಂತಹ ನೆಗೆಟಿವಿಟಿನೇ ಇರುವುದಿಲ್ಲ ಎಂದು ನಂಬಲಾಗುತ್ತದೆ. ಸ್ನೇಹಿತರೆ, ನೀವು ಗಮನಿಸಿರಬಹುದು, ಹಿಂದಿನ ಕಾಲದಲ್ಲಿ ಸಾಧು ಸಂತರು ಸಹ ಹುಲಿಯ ಚರ್ಮವನ್ನು ಬಳಸುತ್ತಿದ್ದರು. ಅವರು ಧ್ಯಾನ ಮಾಡುವಾಗ ಹುಲಿಯ ಚರ್ಮದ ಮೇಲೆ ಕುಳಿತುಕೊಂಡೇ ಧ್ಯಾನ ಮಾಡುತ್ತಿದ್ದರು. ಏಕೆಂದರೆ ಈ ಹುಲಿಯ ಚರ್ಮ ಉಷ್ಣಕಾರಕವಾಗಿರುವುದರಿಂದ ಸಾಧು ಸಂತರು ದಟ್ಟವಾದ ಅರಣ್ಯ ಹಾಗೂ ಹಿಮಾಲಯಗಳಲ್ಲಿ ಧ್ಯಾನ ಮಾಡುವಾಗ ಅವರಿಗೆ ಯಾವುದೇ ರೀತಿ ಚಳಿ ಆಗದಿರಲಿ ಎಂದು ಅವರು ಈ ರೀತಿ ಹುಲಿ ಚರ್ಮವನ್ನು ಬಳಸುತ್ತಿದ್ದರು. ಜೊತೆಗೆ ಈ ಪ್ರಾಣಿಗಳಲ್ಲಿಯೇ ಹುಲಿಗೆ ಒಂದು ಬೇರೆಯದ್ದೇ ಸ್ಥಾನವಿದೆ. ಈ ಕಾರಣಕ್ಕೂ ಸಹ ಕೆಲವರು ಹುಲಿ ಉಗುರನ್ನು ಬಳಸುತ್ತಾರೆ. ಇದರ ಜೊತೆಗೆ ನಾವು ಆರಾಧಿಸುವ ಶಿವನೂ ಸಹ ಹುಲಿಯ ಚರ್ಮವನ್ನು ಬಳಸಿರುವಂತಹ ಕೆಲವೊಂದು ಫೋಟೋಗಳನ್ನು ನಾವು ನೋಡಬಹುದು. ಮತ್ತು ಇನ್ನು ಕೆಲವರು ಸ್ಟೈಲ್ಗೋಸ್ಕರ ಸಹ ಈ ಹುಲಿ ಉಗುರನ್ನು ಬಳಸುತ್ತಾರೆ. ಈ ಹುಲಿ ಉಗುರು ಮೊದಲ ದುಬಾರಿಯಾದ ವಸ್ತು ಆಗಿರುವುದರಿಂದ ನನ್ನ ಬಳಿ ಹುಲಿ ಉಗುರು ಇದೆ ಎಂದು ತೋರಿಸಿಕೊಳ್ಳುವ ರೀತಿಯಲ್ಲಿ ಸ್ಟೈಲ್ ಮಾಡುವವರು ಸಹ ಇದ್ದಾರೆ. ಸ್ನೇಹಿತರೆ, ಈ ಎಲ್ಲ ವಿಚಾರವನ್ನು ಒಂದೇ ರೀತಿಯಲ್ಲಿ ಹೇಳುವುದಾದರೆ, ನಮಗೆ ಒಳ್ಳೆಯದಾಗಲಿ ಎಂಬ ಕಾರಣಕ್ಕಾಗಿಯೇ ಹೆಚ್ಚಿನವರು ಈ ಹುಲಿ ಉಗುರನ್ನು ಕೊರಳಿಗೆ ಹಾಕಿಕೊಳ್ಳುತ್ತಾರೆ. ಓಕೆ ಸ್ನೇಹಿತರೆ, ಕೊನೆ ತನಕ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.